ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಸ್ಪೆಷಲ್ಗೆ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಮಟನ್ ಕರಿ ಆ್ಯಂಡ್ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ, ಮಟನ್ ಸಾಂಬಾರು ಮತ್ತು ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಲ್ವಾ. ನಿಜವಾಗ್ಲೂ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಮುದ್ದೆಗೆ ನಿಜವಾಗ್ಲೂ ಸೂಪರಾಗಿರುತ್ತೆ ಮಾತ್ರ ಮಾಡ್ಕೊಂಡು ತಿಂದರೆ. ಬಟ್ ಕೆಲವರು ಮಟನ್ ಅಷ್ಟು ಇಷ್ಟಪಡಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ. ಬಟ್ ನಾನು ಜಾಸ್ತಿ ತಿನ್ನೋದ್ರೆ ಕೈಮಾ. ಬಟ್ ಮಟನ್ ಇದೊಂದು ಸರ್ತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ ನಿಜವಾಗ್ಲೂ. ಪೀಸಸ್ ಕೂಡ ಅಷ್ಟೇ ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಥರ ಅನ್ನಿಸ್ತಿತ್ತು. ನಿಜವಾಗ್ಲೂ ಸಖತ್ತಾಗಿದೆ ಪೀಸ್ ಕೂಡ, ಮತ್ತು ಅದು ಜ್ಯೂಸಿಯಾಗಿರೋದ್ರಿಂದ ನಿಜವಾಗ್ಲೂ ಸಖತ್ತಾಗಿ ಅನ್ನಿಸ್ತು. ನನಗಾದ್ರೆ ತಿಂತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡ್ತಾರೆ ನಂಗೆ ಎಕ್ಸ್ಪ್ರೆಷನ್ ಹೆಂಗೆ ಬರ್ತಿದೆ ಅಂತ. ಆ ಟೇಸ್ಟು ಅಂತೂ ಬಿಸಿಯಾಗಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿತ್ತು. ನನಗಂತೂ ಸಖತ್ತಾಗಿದೆ. ಸೊ ಇದು ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಇವಾಗ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅದಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಮೊದಲು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 2 ಈರುಳ್ಳಿ, 2 ಟೊಮೊಟೊ, ಮತ್ತು ಸ್ವಲ್ಪ ಕಾಯಿ, ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಎಲ್ಲನೂ ಚಿಕ್ಕದಾಗಿ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಹಚ್ಚಿಟ್ಕೊಂಡಿರಬೇಕು. ನೀಟಾಗಿ ತೊಳ್ಕೊಂಬಿಡಿ. ಸೊ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಲ್ಲಿ ಜಾಸ್ತಿನೇ ಮಣ್ಣಿರುತ್ತೆ. ಸೊ ಇಲ್ಲಿ ನಾನು ಸಪ್ರೇಟಾಗಿ ಬಿರಿಯಾನಿ ಐಟಮ್ಸ್ ಎಲ್ಲ ಸ್ಪೈಸಸ್ಸು ತೊಗೊಂಡಿದ್ದೀನಿ. ಎಲೆ, ಸ್ಟಾರು, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಎಲ್ಲನೂ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ಇವೆಲ್ಲನ ಫಸ್ಟು ಗ್ರೈಂಡ್ ಮಾಡಬೇಕು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇದೆಲ್ಲ, ಸೊ ಇದನ್ನು ನಾವು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಸಣ್ಣ ಕಟ್ ಮಾಡಿ, ಇವಾಗ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ತಿಕ್ ಪೇಸ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಸೊ ಫೈನಲಿ ಪೇಸ್ಟ್ ಅಂತೂ ರೆಡಿಯಾಗಿದೆ. ನೋಡಿದ್ರೆ ನಮ್ಮ ಮಸಾಲೆಗೆ ಎಲ್ಲನೂ ರೆಡಿ. ನೋಡಿ ಈ ರೀತಿ ನುಣ್ಣಗೆ ಮಾಡಿಟ್ಕೊಂಡಿದ್ದೀವಿ. ಮಸಾಲೆ ಯಾವಾಗಲೂ ಅಷ್ಟೇ ಗಟ್ಟಿಯಾಗಿರಬೇಕು. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯಾವಾಗಲೂ ಮಸಾಲೆ ಗಟ್ಟಿಯಾಗೇ ಇರಬೇಕು. ಸೊ ನಿಮಗೆ ಕೊಬ್ಬರಿ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಮೊಸರು ಕೂಡ ಯೂಸ್ ಮಾಡ್ಕೊಬೋದು. ಸೊ ಮೊಸರು ಆಗಿಲ್ಲ ಅಂತಂದರೆ ಗೋಡಂಬಿನ ಕೂಡ ನೀವು ಪೇಸ್ಟ್ ಮಾಡಿ ಯೂಸ್ ಮಾಡಿಕೊಂಡ್ರೆ ತಿಕ್ನೆಸ್ ಕಂಡುಕೊಳ್ಳುತ್ತೆ. ಬಟ್ ನಾನ್ ವೆಜ್ಗೆ ಗೋಡಂಬಿ ಯೂಸ್ ಮಾಡೋದಕ್ಕಿಂತ ಮೊಸರು ಅಥವಾ ಕಾಯಿನ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಸೊ ಎಣ್ಣೆ ನಾನ್ ವೆಜ್ಗೆ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಜಾಸ್ತಿ ಯಾವಾಗ ನಮ್ಮ ನಾನ್ ವೆಜ್ಜಲ್ಲಿ ಯೂಸ್ ಆಗೋದು ಎಣ್ಣೆಗೆ ಅಂತಂದರೆ ಅದು ಫಿಶ್ ಕರಿಗೇ ಜಾಸ್ತಿ ಆಗೋದು. ಈ ಮಟನ್ ಚಿಕನ್ಗೆಲ್ಲ ನಾವು ಅಷ್ಟು ಎಣ್ಣೆ ಬೇಕಾಗಿಲ್ಲ. ಸೊ ಮೀಡಿಯಮ್ಮಾಗಿ ಇಲ್ಲಿ ಎಣ್ಣೆನ ಹಾಕ್ಕೊಬೋದು. ನಾನು ಇಲ್ಲಿ ಒಂದು 8 to 10 ಟೇಬಲ್ ಸ್ಪೂನಷ್ಟು ಆಯಿಲನ್ನು ತೊಗೋತಾಯಿದ್ದೀನಿ. ಅಂದರೆ ಮಿನಿಮಮ್ 100 ಗ್ರಾಮ್ವರೆಗೂ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆ ಲೈಟಾಗಿ ಫ್ರೈ ಆಗಲಿ. ಸೊ ಇದು ಎಣ್ಣೆ ಸ್ವಲ್ಪ ಹೀಟ್ ಆಗಬೇಕು. ಇವಾಗ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದರೆ ನಮ್ಮ ಬಿರಿಯಾನಿ ಸ್ಪೈಸಸ್ ಎಲ್ಲ ಇದೆಯಲ್ವ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಹಾಕಬೇಕು. ಸೊ ಈ ಬಿರಿಯಾನಿ ಸ್ಪೈಸಸ್ ನಾವು ಎಲೆ ಮತ್ತು ಚಕ್ಕೆ, ಲವಂಗ, ಸ್ಟಾರ್ ಇವೆಲ್ಲ ಮೊಗ್ಗು ಹಾಕೋದ್ರಿಂದ ಸಾಂಬಾರಿಗೆ ಅನ್ನೋದು ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಆ ಫ್ರ್ಯಾಗ್ನೆನ್ಸೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಫ್ರ್ಯಾಗ್ನೆನ್ಸೂ ಪ್ರತಿಯೊಂದು ನಮ್ಮ ಮಟನ್ಗೆ ಹಿಡ್ಕೊಂಡಾಗ ಆ ಸ್ಮೆಲ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಆಲ್ರೆಡಿ ಇಲ್ಲಿ ನಾನು ಅರ್ಧ kg ಮಟನ್ನ ತೊಳೆದಿಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಹಾಕಿ ಇದನ್ನು ಒಂದು 10 to 15 ನಿಮಿಷ ತನಕ ಬೇಯಿಸ್ಕೊಬೇಕು. ಸೊ ನಾನು ಯಾವಾಗಲೂ ಮಟನ್ ಮಾಡಿದ್ರೆ ಫಸ್ಟು ಮಟನ್ನ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಮಸಾಲೆ ಹಾಕ್ತೀನಿ. ಬಟ್ ಇದು 1/2 kg ಅಲ್ವಾ ಅಂದ್ಬಿಟ್ಟು ಸೊ ನಾನು ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ ಎಲ್ಲ. ನೋಡಿ ಈ ರೀತಿ ಚೆನ್ನಾಗಿ ನೀರು ಬಿಟ್ಟಿದೆ. ಇನ್ನೊಂದು 10 ನಿಮಿಷವರೆಗೂ ಇದು ಒಂದು ಸ್ವಲ್ಪ ಬೇಯಲಿ. ಆಮೇಲೆ ನಾವು ಇದಕ್ಕೆ ರೆಡಿ ಮಾಡಿರೋಂಥ ಮಸಾಲೆನ ಹಾಕೋಣ. ಸೊ ಇಷ್ಟರಲ್ಲಿ ಏನಾಯ್ತಪ್ಪ ಅಂತಂದರೆ ನಾವು ಮಟನ್ ತೊಗೊಂಬಂದಿದ್ರೆ ನಮ್ಮ ಬೆಕ್ಕು ಸುಮ್ಮನಿರಲ್ಲ. ಕಾಟ ಕೊಟ್ಟು ಅದಕ್ಕೆ 1-2 ಪೀಸ್ ಹಾಕೋ ತನಕ ಬಿಟ್ಟಿಲ್ಲ. ನನ್ನ 1-2 ಪೀಸ್ ಹಾಕಿದ್ರೆ ಆ 2 ಪೀಸ್ನ ಬಾಯಲ್ಲಿ ಇಟ್ಕೊಂಡು ನಮ್ಮ ಸಿಲಿಂಡರ್ ಹಿಂದೆಗಡೆ ಕುತ್ಕೊಂಡು ತಿಂತಾಯಿದೆ. ನೋಡ್ರಿ ಎಷ್ಟು ಕುತ್ಕೊಂಡು ತಿಂತೈತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಇದಕ್ಕೆ ಆಲ್ರೆಡಿ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಒಂದು 10 to 15 ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಸೊ ಹಸಿ ವಾಸನೆ ಹೋಗೋ ತನಕ ಇದು ಚೆನ್ನಾಗಿ ಕುಕ್ ಆಗಬೇಕು. ಹಾಗೆ ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಬೇಕು. ಸೊ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಒಂದು 4 to 5 ಸ್ಪೂನ್ ಹಾಕಿ, ಮತ್ತು ಚಿಲ್ಲಿ ಪೌಡರ್ನ ಒಂದು 3 ಸ್ಪೂನ್ ಹಾಕ್ಕೋಬೋದು. ಸೊ ನಾನಿಲ್ಲಿ ಚಿಲ್ಲಿ ಪೌಡರ್ 1.5 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ. ಖಾರ ಜಾಸ್ತಿ ಹಾಕೋತಾ ಇಲ್ಲ, ಕಮ್ಮಿ ಹಾಕ್ಕೋತಾ ಇದ್ದೀನಿ. ಸೊ ನೀವು ಅಷ್ಟೇ ನೋಡ್ಕೊಳ್ಳಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಮಸಾಲೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು.
ಅದಕ್ಕೆ ನೀವು ಖಾರನ ಜಾಸ್ತಿ ಸ್ಪೈಸಿ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಳ್ಳಿ. ಸೊ ಗರಂ ಮಸಾಲ ಲೈಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಚಕ್ಕೆ ಲವಂಗ ಮತ್ತು ಎಲೆ ಇವೆಲ್ಲ ಹಾಕಿರೋದ್ರಿಂದ ಅದರಲ್ಲೂ ಗರಂ ಮಸಾಲೆ ಇರುತ್ತೆ ಮತ್ತು ಇದರಲ್ಲೂ ಸೇಮ್ ಐಟಮ್ಸೇ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನೂ ಬೇಕಾಗಿಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಲೈಟಾಗಿ ಅದಷ್ಟನ್ನ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಂಬಿಡಿ. ನೋಡಿ ನಾನು ತೋರಿಸ್ದಷ್ಟೇ ಹಾಕ್ಕೊಳ್ಳಿ. ನಾನು ಇವಾಗ ಮಾಡ್ತಿರೋ ಕ್ವಾಂಟಿಟಿ ಬರೀ 1/2 kg ಅಷ್ಟು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷವರೆಗೂ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಅದಕ್ಕೆ ಒಂದು ಪ್ಲೇಟ್ ಇಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ಇದನ್ನು ಕದಲಿಸ್ಬೇಡಿ. ಸೊ ಇದನ್ನು ಕದಲಿಸಿದ್ರೆ ಇದು ಫ್ರೈ ಆಗೋಲ್ಲ, ಆಮೇಲೆ ಇನ್ನೂ ಟೈಮ್ ತೊಗೊಳುತ್ತೆ. ಮತ್ತು ಆ ಮಟನ್ಗೂ ಅಷ್ಟೇ ತುಂಬಾ ಕೋಪ ಬರುತ್ತೆ, ಏನು ಹಿಂಗೆ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು. ಅದಕ್ಕೋಸ್ಕರ 10ರಿಂದ 15 ನಿಮಿಷ ಅದನ್ನೇನು ಕದಲಿಸೋಕೆ ಹೋಗ್ಬೇಡಿ, ಬಿಟ್ಬಿಡಿ. ನೋಡಿದ್ರೆ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಅಪ್ಪ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಮಟನ್ ಅಂತೂ ಎಷ್ಟು ಜ್ಯೂಸಿಯಾಗಿದೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಮಟನ್ ಅಂತೂ ನಾನು ತೊಗೊಂಡಿರೋದು ಮೇಕೆ ಮಟನ್ನು ಎಷ್ಟು ಜ್ಯೂಸಿಯಾಗಿದೆ, ಸ್ಪೈಸಿ, ತುಂಬಾ ಮೆತ್ತವಾಗಿದೆ. ಸೊ ಸಖತ್ತಾಗಿರುತ್ತೆ ಮಾತ್ರ ಮಾಡ್ಕೊತೀರ. ಇನ್ನೂ ಇದರಲ್ಲಿ ನಾವು ಬಿರಿಯಾನಿ ಮಾಡಿದರೆ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮೇಕೆದಂತೂ ಬಿರಿಯಾನಿ ಮಾಡಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಬಟ್ ನಾನು ಈ ಸತಿ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ವೀಡಿಯೋದಲ್ಲಿ. ಇವಾಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋಗಿದೆ. ಇದಕ್ಕೆ ನಾವು ಇವಾಗ ನೀರನ್ನು ಹಾಕ್ಕೊಳ್ಳೋಣ. ಸೊ ಸಾಂಬಾರು ಜಾಸ್ತಿ ಗಟ್ಟಿಯಾಗೂ ಬೇಡ, ನೀರಾಗೂ ಬೇಡ ಅಂದ್ಬಿಟ್ಟು ನಾನು ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ತಿಕ್ಕು ಯಾವ ರೀತಿ ಲೆವೆಲಲ್ಲಿ ಬೇಕು ಅಂತ ನೀವು ನೋಡ್ಕೊಂಡು ಮಾಡ್ಕೊಬೋದು. ಸೊ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ನೀರಾಗಿ ಮಾಡ್ಕೊತೀರ ಅಂದರೆ ಜಾಸ್ತಿಯಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಲೆವೆಲಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಕಪ್ಸ್ ಅಷ್ಟು ವಾಟರ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿನ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಇರೋದೇ 1/2 kg, ಜಾಸ್ತಿ ಏನಿಲ್ವಲ್ಲ ಅದಕ್ಕೋಸ್ಕರ. ಸೊ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಅನ್ನೋದು ಹೋಗ್ಬಿಡುತ್ತೆ, ತುಂಬ ನೀರಾಗಿದ್ದರೆ ತಿಳಿ ಸಾರಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೀವು ಅಷ್ಟೇ ನೋಡಿಕೊಂಡು ನೀರನ್ನು ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ ಸಾಕು. ಸೊ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ ನಿಜವಾಗ್ಲೂ. ಯಾವಾಗ ಆಗೋಗುತ್ತೆ ಅಂತ ನಾನಂತೂ ಕಾಯ್ತಾಯಿದ್ದೀನಿ. ಬಟ್ ಆದರೆ ಟೈಮ್ ಹಿಡಿಯುತ್ತಲ್ಲ, ಒಂದು 7-8 ವಿಸಿಲ್ ಬರಲೇಬೇಕು, ಅಲ್ಲಿ ತನಕ ಕಾಯಬೇಕು. ಬಟ್ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ನಮ್ಮ ಮನೆ ಗೇಟ್ವರೆಗೂ ಬರ್ತಿದೆ. ನಮ್ಮಮ್ಮ ಬರ್ತಾಯಿದ್ದೀನಿ, ಏನು ಮಾಡ್ತಾಯಿದ್ಯಾ ಸ್ಪೆಷಲ್, ಗೇಟಿಂದನೇ ಬರ್ತಾಯಿದೆ ಸ್ಮೆಲ್ಲು ಅಂತ ಹೇಳಿದ್ರು. ನೋಡಿದ್ರೆ ಎಷ್ಟು ಗಮ್ಮ ಅಂತ ಬರ್ತಿದೆ ಅಂತ. ನಿಜವಾದ ನಮ್ಮಮ್ಮ ತುಂಬಾ ಹೊಗಳ್ಬಿಟ್ರು. ನನಗಂತೂ ಸಖತ್ ಖುಷಿಯಾಗೋಯ್ತು, ಗೇಟ್ವರೆಗೂ ನಾನು ಮಾಡಿರೋ ಅಡುಗೆ ಸ್ಮೆಲ್ ಬರ್ತಿದ್ಯಾ ಅಂತ. ಸೊ ನೀವು ಕೂಡ ಇದೇ ಥರ ಫಾಲೋ ಮಾಡಿ. ಇವಾಗ ಇದಕ್ಕೆ ನೀರೆಲ್ಲ ಹಾಕ್ಬಿಟ್ಟಿದ್ದೀವಿ, ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿದ್ರೆ ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆಲ್ಲ ತೇಲ್ತಾ ಇದೆ. ಇವಾಗ ಇದನ್ನು ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 7ರಿಂದ 8 ವಿಸಿಲ್ ಬರೋ ತನಕ ಇದನ್ನ ಬಿಟ್ಬಿಟ್ರೆ ಸಾಕು. ನಮ್ಮ ಮಟನ್ ಸಾಂಬಾರು ಅನ್ನೋದು ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸ್ಮೆಲ್ ಅಂತೂ ಹಬ್ಬ ಹೆಂಗಿದೆ ಗೊತ್ತಾ. ಯಾವಾಗ ತಿನ್ನೋಣ ಅಂತ ನೋಡಿದ್ರೆ ಹಬ್ಬ ಸಖತ್ತಾಗಿದೆ. ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ. ಪೀಸಸ್ ಅಷ್ಟೇ, ಅದು ಬೇರೆ ಎಳೆ ಮಾಂಸ. ನಿಜವಾಗ್ಲೂ ಸಖತ್ತಾಗಿರುತ್ತೆ ತಿಂತಾಯಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಫುಲ್ ಕಲರ್ಫುಲ್ಲಾಗಿ. ಇದು ಇನ್ನು ದೋಸೆಯ ಜೊತೆ ಹಾಕ್ಕೊಂಡ್ರೂ ಸಖತ್ತಿದೆ. ಬಟ್ ಮುದ್ದೆ ಜೊತೆಗಿಂತ ಯಾವುದಕ್ಕೂ ಟೇಸ್ಟ್ ಬರೋಲ್ಲ. ನಾನು ಆಲ್ರೆಡಿ ಮುದ್ದೆ ಕೂಡ ರೆಡಿ ಮಾಡಿಬಿಟ್ಟಿದ್ದೆ, ಮುದ್ದೆಗೆ ಹಾಕ್ಕೊಂಡು ಪೀಸಸ್ನ ತಿನ್ನೋಕ್ಕೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.